ನಮ್ಮನೇಲಿ ನನಗೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ತುಂಬಾ ಎನರ್ಜಿ ಬಂದ್ಬಿಡುತ್ತೆ. ನಾಳೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸೋಣ ಅಂತ ಹೇಳಿ ಪ್ರತಿಯೊಂದನ್ನು ಇವಾಗಲೇ ಅಲಂಕಾರ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಫೋಟೋಗೆಲ್ಲ ತೊಗೊಂಡು ಬಂದಿದ್ದನ್ನ ಎಲ್ಲ ಪೇಸ್ಟ್ ಮಾಡಿಕೊಂಡೆ, ವಿಭೂತಿ, ಅರಿಶಿನ, ಕುಂಕುಮ ಪ್ರತಿಯೊಂದನ್ನು ಹೊಸದಿಟ್ಕೊಂಡೆ. ಆ್ಯಂಡ್ ಬತ್ತಿ ಹಾಕೋದೇ ಸ್ವಲ್ಪ ಟೈಮ್ ತೊಗೊಳ್ತಾ ಇತ್ತು ಪ್ರತಿ ವರ್ಷ, ಹಾಗಾಗಿ ಬೇಗನೆ ಬತ್ತಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಎಣ್ಣೆ ಹಾಕಿಟ್ಬಿಡ್ತೀನಿ. ಒಂದು ಬೌಲ್ಗೆ ನಾನು ಅರಿಶಿನ ಪುಡಿ, ಸ್ವಲ್ಪ ನೀರನ್ನ ಹಾಕಿ ಇದು ಕಳ್ಸಕ್ಕಿಡುವಂತಹ ಕಾಯಿಗೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಲಕ್ಷ್ಮಿ ಕೂರಿಸುವಂತಹ ಕಾಯಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಕಳ್ಸದ ಕಾಯಿಗೆ ಅಷ್ಟು ಗಟ್ಟಿಯಾಗಿ ಅರಿಶಿನ ಹಾಕ್ಕೊಂಡಿದ್ದೀನಿ. ಈ ಥರದ್ದು ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ, ಅದಕ್ಕೆ ಅರಿಶಿನ ಹಾಕಾದ್ಮೇಲೆ ಈ ಥರ ಕುಂಕುಮನ ಹಾಕಿ ತೆಗೆದ್ರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಕಳ್ಸದ ಸಾಮಾನು ಅಂತ ಹೇಳಿ ಸಿಗುತ್ತೆ ನಿಮಗೆ ಪಂಸಾರಿ ಅಂಗಡಿಲಿ, ಅದನ್ನು ತೊಗೊಂಡು ಒಂದು ಚೊಂಬಿಗೆ ಹಾಕ್ಬಿಟ್ಟು ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಮತ್ತು ಬೆಳ್ಳಿ ನಾಣ್ಯನ ಹಾಕ್ಕೊಳ್ತೀನಿ ನಾನು. ಆ್ಯಂಡ್ ಲಕ್ಷ್ಮಿ ಮುಖವಾಡಕ್ಕೂ ಕೂಡ ಇವಾಗಲೇ ಅಲಂಕಾರ ಮಾಡಿಟ್ಕೊಳ್ತಾ ಇದ್ದೀನಿ, ಬೆಳಗ್ಗೆಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ಪ್ರತಿಯೊಂದನ್ನು ಕೂಡ ನಾನು ಲಾಸ್ಟ್ ಇಯರ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹಾಗಾಗಿಲ್ಲ. ಈ ಥರದ್ದು ಒಂದು ತಂತಿ ಸಿಗುತ್ತೆ, ಇದನ್ನು ತೊಗೊಂಡ್ರೆ ನಿಮಗೆ ಡೆಕೋರೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಯಿತಾ. ಇದು ಕೂಡ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ. ಸೊ ಹೀಗಿತ್ತು ನನ್ನ ಪ್ರಿಪ್ರೇಷನ್ ದಿನ.